ಕಾಣುತ್ತಿರುವುದು. ಅಂಗದ ಕುಮಾರ ಎಂಬುವಂತ ಗುಹೆ ಕಾಣುತ್ತಿರುವುದಲ್ಲದೆ? ಹೌದು, ಅದನ್ನು ಗುಹೆ ಕಾಣುತ್ತಿರುವುದು. ಹಂಗದ ಜಮ್ಮುಂತಾದಿಗಳೇ, ಆಂಜನೇಯ, ನಾವೆಲ್ಲರೂ ಹೋಗಿ ಆ ಗುಹೆಯಲ್ಲಿ ಮಾದರಿರುವುದನ್ನು ನೋಡೋಣ. ನನ್ನ ಅಂಗುಲ ಹಿಡಿದು ಶ್ರೀರಾಮ ಜೈ ಜೈ ಆಂಜನೇಯ, ನಾವೆಲ್ಲರೂ ಎಲ್ಲಿ ಹುಡುಕಿದ್ರು ಮಾತೆಯವರ ದರ್ಶನವಾಗಿಲ್ವಲ್ಲ. ಮುಂದೇನು ಮಾಡುವುದು ಜಮ್ಮು ಅಂದರೆ? ಕೇವಲ 3 ದಿನಗಳು ಮಾತ್ರ ಉಳಿದಿರುವುದು. ಭ್ರಷ್ಟ ಕೈಗೆಯವರಿಂದ ಅದೆಷ್ಟು ಜನಕ್ಕೆ ವಿಪತ್ತು ಸಂಭವಿತೋ ರಾಮಚಂದ್ರ? ಆದ್ದರಿಂದ ಜಮ್ಮುಂತಾದಿಗಳೇ, ಈ ಸಮುದ್ರವನ್ನ ಯಾರ್ಯಾರು ಎಷ್ಟು ಯೋಧನನ್ನ ಆಡಬಹುದೆಂದು ವಿಚಾರಿಸಿ ನೋಡಿ ತಾತ. ಎಲ್ಲರಿಗೂ ಕೇಳಿದ್ದಾಯ್ತು. ಎಲ್ಲರೂ 30, 40, 60 ಯೋಜನೆಯನ್ನು ಹಾರಬಲ್ಲರು ಅಷ್ಟೇ. ಅಂಗದ ಕುಮಾರನು ಸಹ 90 ಯೋಜನೆಯನ್ನು ಹಾರಿ ಬರಲವನು. ಇಂದಿನಿಗೆ ಬರಲಾರು. ನಾನು ಹಿಂದೆ 21 ನೀಡಿ ಭೂಮನ ವಯಸ್ಸಾದ ಕಾರಣ ನಾನು ಹಾರಿ ಹೋಗಬಲ್ಲೆ. ಹಿಂದಿನಿಗೆ ಬರಲಾರು. ಇದಕ್ಕೆಲ್ಲ ಆಂಜನೇಯನ ಸರಿ. ಆತನನ್ನು ಧ್ಯಾನಿಸಿ ಎಚ್ಚರಿಸ. ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಒಂದು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬಿಡುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿಯು ಅಗೋಚರವಾಗಿರಲೆಂದು ಶಾಪ ಬಿಟ್ಟಿದ್ದರು. ಅದು ಇನ್ನೂ ವಿಮೋಚನೆ ಆಯಿತು. ಹೌದು, ಈ ಸತ್ಯವನ್ನು
ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲಿಯ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಅಂಗದ ಮತ್ತು ನೀವೆಲ್ಲರೂ ನನ್ನ ಮೇಲಿರುವಂತಹ ಪ್ರೀತಿ ವಿಶ್ವಾಸ ನನಗೆ ಬಹಳ ಆನಂದವಾಗುತ್ತದೆ. ಆದರೆ ನಾನೀಗಲೇ ಮಹೇಂದ್ರ ಸೇರಿ ಶ್ರೀರಾಮಚಂದ್ರನು ಬಿಡುವ ಬಾಣ ನಾವೆಲ್ಲರೂ ಸಮುದ್ರ ತೀರದಲ್ಲಿ ಕುಳಿತು ಹನುಮನಿಗೆ ಜಯವಾಗಲಿ, ಹನುಮನಿಗೆ ಜಯವಾಗಲಿ ಎಂದು ರಾಮೋಚ್ಚಾರ
ಲಂಕಾಪತಿಯ ಗರ್ವವನ್ನು ಅಡಗಿಸಿತು. ಅದು ಅಲ್ಲದೆ ನನ್ನ ನುಂಗಲ ಬಂದ ಸಿಮ್ಮಿಕೆಯ ಗರ್ಭದೊಳಗೆ ಒಳ ಹೊತ್ತು ಅವಳ ಉದರವನ್ನು ಅದ್ಭುತಾಕಾರವಾಗಿ ಬೆಳೆದು ಅವಳ ಉದರವನ್ನ ಸೇರಿ ಬಂದದ್ದು ಭಕ್ತ ಪರಾಧೀನಾದ ನಿನ್ನ ಅನುಗ್ರಹದಿಂದಲೇ ರಾಮಚಂದ್ರ. ನಿನ್ನ ಅನುಗ್ರಹವೆಂದರೇನು? ನನಗೆ ಭಯವೇನು? ನಾನೀಗಲೇ ಪುರಪ್ರವೇಶ ಮಾಡಬೇಕು. ಯಾರ ಮನೇಲಿ ಒಂದು ಶಾಲು ಈ ಲಂಕಾನಗರವಾದರೂ ಇಷ್ಟೊಂದು ವೈಭವಯುತವಾಗಿ ಕಾಣುವುದಲ್ಲ. ಈ ಹೊರಗಿನ ಬಾಗಿಲುಗಳ ಇಷ್ಟೊಂದು ವೈಭವಯುತವಾಗಿದ್ದ ಮೇಲೆ ಇನ್ನು ಲಂಕಾನಗರದ ಒಳಗಿನ ಅಂತಃಪುರದಷ್ಟು ಶೋಭಾಯಮಾನ ಕಾಣುವ ರಾಮಚಂದ್ರ. ಈ ಲಂಕಾನಗರವನ್ನ ಶೋಭಾಯವನ್ನು ಹೊಗಳಿದ್ರೆ ನನಗೇನು ಪ್ರಯೋಜನ? ನನಗಾಗಬೇಕಾಗಿರುವುದು ರಾಮ ಕಾರ್ಯ. ನಾನೀಗಲೇ ಜಯ ಜಯ ನಗರ ಸಮರ್ಥ. ಇದೇನಿದೆ ರಾಮಚಂದ್ರ? ನಿರಾಯಾಸವಾಗಿ ಲಂಕಾ ಪ್ರವೇಶ ಮಾಡೋಣವೆಂದರೆ ಯಾರ ಧಾಲವೆಯು ಲಂಕಾನಗರದ ಬಾಗಿಲಲ್ಲಿ ಹೆಬ್ಬಾಗಿಲಲ್ಲಿ ಬಹಳ ದೀರ್ಘದಂಡವಾಗಿ ದೇಹದಾಢ್ಯವಾದ ದೇಹವನ್ನು ಹೊತ್ತುಕೊಂಡು ಮನೆಗೊಳ್ಳಲ್ಲ. ಇವಳನ್ನು ಸೃಷ್ಟಿಸಬೇಕಾದರೆ ಆ ಬ್ರಹ್ಮದೇವನು ಅದೆಷ್ಟು ಕಷ್ಟಪಟ್ಟಿರಬೇಕು. ಪಟ್ಟಾಭಿಷೇಕವನ್ನು ಮಾಡಿ ಇವಳು ಮಲಗಿದ್ದರೆ ನನಗೇನಾಗಬೇಕಾಗಿದೆ? ನಾನೀಗಲೇ ಪ್ರವೇಶ ಮಾಡೋಣ. ಇವಳನ್ನ ಎಚ್ಚರಿಸದೆ ಇಲ್ಲದ ವಿದ್ಯಮಾನವನ್ನು ಅರಿಯದೆ ಕಳ್ಳಂತೆ ಪುರಪ್ರವೇಶ ಮಾಡುವುದು ಶ್ರೀರಾಮ ಮಂಟಪದವನಿಗೆ ಅವಮಾನ. ಆದ್ದರಿಂದ ಇವಳನ್ನು ಎಚ್ಚರಿಸಿ ಇಲ್ಲ ವಿದ್ಯಮಾನವನ್ನು ಅರಿತು ನಂತರ ಪ್ರವೇಶ ಮಾಡಬೇಕು. ಇಲ್ಲ ಬಿಡು ಲಕ್ಷ್ಮಣಂದಿಲ್ಲ ದೇವರಿಗೆ ನಮಸ್ಕಾರ ತಿಳಿಸಿದ್ದೆ ಎಂದ ಇದು ಒಂದು ಮಾತು. ಒಳ್ಳೆ ಅನ್ಸೋಣ ಈ ಅರ್ಧರಾತ್ರಿ ವೇಳೆ ಯಾಕೆ ಬಂದಿದ್ಯೋ
ದೇವಾನು ದೇವತೆಗಳಿಗೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರ ಈ ಮೂರ್ತಿಯಿಂದ ಸಾಧ್ಯವಾಗುವುದೇ? ತ್ರಿಮೂರ್ತಿಗಳಿಗೆ ಸಾಧ್ಯವಿಲ್ಲದಿರಬಹುದು, ಅಸಾಧ್ಯವಾಗಿರಬಹುದು. ಆದರೆ ಈ ಮೂರ್ತಿಗೆ ಎಲ್ಲವೂ ಸಾಧ್ಯವೇ. ಆಗಬಹುದು. ಪುರಪ್ರವೇಶ ಮಾಡಲೇಬೇಕಾದರೆ ಮೊದಲು ನನ್ನನ್ನು ಜಯಿಸಿದರೆ, ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ತಿಳಿಯಿದೆ? ಆಗಲಿ. ನಾವಿಬ್ಬರು ಒಂದು ಷರತ್ತಿನ ಮೇಲೆ ಯುದ್ಧವನ್ನು ಮಾಡೋಣ. ಆಗಬಹುದು. ನಾನಾದರೂ ಗಂಡಸು, ಪುರುಷ. ನೀನಾದರೂ ಆಯುಧವನ್ನು ಬೇರೆ ಆಯುಧವನ್ನು ಬಿಟ್ಟು ಬಿಟ್ಟಿರುವೆ ನಾನು. ಹಾಗಾದ್ರೆ ನಾವಿಬ್ಬರು ಮುಷ್ಟಿಕಾಳವನ್ನು ಮಾಡೋಣ. ಆಗಬಹುದು. ಇದಕ್ಕಿಂತ ಸಮ್ಮತಿಯೇ? ಮೊದಲು ಸರದಿ ನನ್ನದು. ಆಗಲಿ. ಮೊದಲು ನೀನು 3 ಪ್ರಹರಗಳನ್ನು ನನಗೆ ಕೊಡೋಣ. ರಾಮಾನುಗ್ರಹದಿಂದ ಬದುಕುಳಿದರೆ ನಾನು ನಿನಗೊಂದು ಪ್ರಹಾರವನ್ನು ಕೊಡುತ್ತೇನೆ. ಇದಕ್ಕಿಂತ ಸಮ್ಮತಿಯೇ? ಮೊದಲು ನಾನು ನಿನಗೆ 3 ಮುಷ್ಟಿ ಪ್ರಹಾರಗಳನ್ನು ನೀಡಬೇಕು. ಹೌದು. ನೀನು ಬದುಕಿ ಉಳಿದರಲ್ಲದೆ ಆಗಲಿ. ಜೈ ಜೈ ಶ್ರೀರಾಮ್. ಕರ್ಕಟಕ್ಕೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿರೋದು. ಇಲ್ಲಿ ನಾನು ಯಾರು ಇಲ್ಲಿವರೆಗೂ ಪ್ರಾರ್ಥಿಸಿರ್ಲಿಲ್ಲ. ನಿನಗೆ ಸರಿಯಾಗಿ ಪ್ರಾರ್ಥಿಸ್ತೀನಿ. ಜೈ ಜೈ ಶಾಂಭವಿ. ನಾನು ಬೇಡ ಅಂದ್ರೆ ಕೇಳಿಲ್ಲ ನೋಡ್ರಿ. ಏನಕ್ಕೆ ಬೇಕಾಗಿತ್ತು? ನಾನಾದ್ರೂ ನಿದ್ರೆಯ ಮುಪ್ಪಿನಲ್ಲಿ ಪ್ರಹರಿಸಿ ಇನ್ನು 2 ಪ್ರಹಾರಗಳು. ಜೈ ಜೈ ಶ್ರೀರಾಮ್. ಜೈ ಜೈ ಲಂಕೇಶ್ವರ. ಅಕ್ರಾಕ್ಷ ಮಕ್ರಾಕ್ಷ ಹೆಸರ ಪುಡಿ ಆಗ ತಾಂಡಗ ಸಮುದ್ರಕ್ಕೆ ಹೆಸರು. ಜೈ ಜೈ ಶ್ರೀರಾಮ್. ಬಹಳ ಪರಾಕ್ರಮಶಾಲಿ ಹಾಗೂ ಪ್ರಭಾವಶಾಲಿ. ಈ ಸಾರಿ ಖಂಡಿತವಾಗಿ ಉಳಿಸಲಾರೆ. ಜೈ ಶ್ರೀರಾಮ್. ಎಲ್ಲಾ ಶಕ್ತಿಯನ್ನು ಕೂಡಿಸಿ ಒಂದೇ ಬಾರಿಗೆ ಮೋಕ್ಷವನ್ನು ಗಣಿಸಿಬಿಡುವರು. ಜೈ 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 ರಾಮೇಶ್ವರ. ನಿನ್ನ ಸರದಿಯು ಮುಗಿಯಿತು. ಈಗ ಈ ಶ್ರೀರಾಮ ಭಟ್ಟನ ಹನುಮಂತನ ಸರದಿ. ನಿನ್ನ ಇಷ್ಟದೇವರನ್ನ ಪ್ರಾರ್ಥಿಸಿಕೊಂಡು ನಾನು ಮೊನ್ನೆ ಜೈ ಜೈ ಶ್ರೀರಾಮ್. ಇಂದಿಗೆ ನಿಜವಾಯಿತು. ನಾನು ಓರ್ವ ಗಂಧರ್ವ ಕನ್ಯೆ ಈ ರಾವಣನಿಗೆ ಸೆರೆಸಿಕ್ಕು ಬಂದು ಈ ದ್ವಾರಪಾಲಿಕೆಯ ಕಾರ್ಯವನ್ನು ನಿರ್ವಹಿಸುತ್ತಿದ್ದೆನು. ಇಂದಿಗೆ ನನ್ನ ಕಾರ್ಯವು ಮುಗಿದಂತಾಯಿತು. ನಾನೀಗ ನನ್ನ ಲೋಕಕ್ಕೆ ಹೋಗುವನು. ನನ್ನ ದೇಹವನ್ನು ಅಲ್ಲಿ ಕಾಣೋ ಸಮುದ್ರಕ್ಕೆ ತಳ್ಳಿಬಿಡು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ನಿರಾತಂಕವಾಗಿ ರಾಮ ಕಾರ್ಯವನ್ನು ಸಾಧಿಸು ಮಾಡ್ತಿ. ಆಗಲಿ. ಶ್ರೀರಾಮನ ಅನುಗ್ರಹದಿಂದ ಇದೊಂದು ಕಂಟಕವು ನಿವಾರಣೆಯಾಯಿತು.
ಹಿಡಿದು ಇವರೆಲ್ಲರ ಹರವನ್ನು ಎಲ್ಲ ಉಳಿದು ರಾವಣ ಅಂತಃಪುರವನ್ನು ಇದೇನಿದು ಮಾತರನ್ನು ಹುಡುಕುತ್ತಾ ಚಿತ್ತ ಚಾಂಚಲ್ಯದಿಂದ ಚೋರ ರಾವಣನ ಅಂತಃಪುರಕ್ಕೆ
ಭೇಟಿಯ ರಾಮಚಂದ್ರ. ರಾಮಚಂದ್ರ, ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಈ ಎರಡು ನೇತ್ರಗಳು ಸಿಡಿದು ಹೋಗಬಾರದು ರಾಮಚಂದ್ರ. ಏನು ಮಾಡಲಿ? ಮಾಡುವುದೇನು? ಇವರೀರ್ವರನ್ನು ನನ್ನ ಲಾಂಗುಳಿದ ಬಂಧಿಸಿ ನೆಲ ಕಪ್ಪಳಿಸಿ ಸಂಹರಿಸಲಿ. ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ನಾನು ಬರುವಾಗ ಶ್ರೀರಾಮಚಂದ್ರ ಮಾತೆಯವರು ವಿಚಾರವಾಗಿ ಕೆಲವು ಗುರುಗಳನ್ನು ತಿಳಿಸಿದರು. ಪ್ರತ್ಯಕ್ಷವಾಗೂ ಪ್ರಮಾಣಿಸಿದರು, ಪ್ರಮಾಣಿಸಿದರು ನಿಧಾನಿಸಿದರು, ನಿಧಾನಿಸಿದರು ಸುಧಾರಿಸಿದರು ಎಂಬ ಹಾರಿಯೋಕ್ತಿ. ಅದರಂತೆ ನಾನು ಆಡಿದಂತಹ ಅಮೃತವನ್ನ ತಿಳಿಸಿ ರಾಮಚಂದ್ರ, ತಿಳಿಯದೆ ಹರಿಯದೆ ಅಮೃತವನ್ನ ಆಡಿದ ರಾಮಚಂದ್ರ. ಇರಲಿ, ನನ್ನ ಶ್ರೀರಾಮಚಂದ್ರ ಹೂಗಳನ್ನ ಒಂದು ಬಾರಿ ರಕ್ಷಣೆ ಮಾಡಿ ನಂತರ ಕಾರ್ಯವನ್ನು ಕೈಗೊಳ್ಳಬೇಕು. ವಧುವರೇ
ಮಾರುತಿ, ಈ ತ್ರಿಕೂಟಾಚಲ ಪರ್ವತವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಮಾತೆಯವರ ಸಂದರ್ಶನವಾಗುತ್ತದೆ. ಅಂದು ಲಂಕಾನಗರ ವಿಚಾರವನ್ನ ಸಂಪಾದಿ ತಿಳಿದೆ. ಇಂದು ಅಶೋಕವನದಲ್ಲಿ ಮಾತೆಯವರು ಓದೆಂಬ ವಿಚಾರವನ್ನ ಅಶರಿವಾಣಿ ನುಡಿಲಾರ. ಯಾರು ಅಲ್ಲಿ ರಾಕ್ಷಸ ಕನ್ಯರು ಅಶೋಕನ ವಿಚಾರವನ್ನು ಮಾತನಾಡಿಕೊಂಡು ಹೋಗುತ್ತಿರು. ನಾನು ಅವರಿಂದಲೇ ಧಾವಿಸಿ ಮಾತೆಯವರನ್ನ ದರ್ಶನ ಮಾಡಬೇಕು. ಜೈ ಜೈ ತೆರೆ ಬಿಡ್ರಿ. ಇದ್ಯಾವುದು ಬಿಳಸಾಲದ ಬಂಧಾರಿಕೆ ಸಿಕ್ಕಿ ನೊಂದಿದೆ ಎನ್ನಮನ. ಏನು ಮಾಡಲಿ ಸೋಕವಿಲ್ಲದ ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿದಲ್ಲಿ ಸೋಕವಿಲ್ಲದ ಅಶೋಕವನದಲ್ಲಿ ಇರಿಸಿ ಸೋಗತೆಪ್ಪಳಾದ ಜಾನಕಿಯನ್ನು ನೋಡುತ್ತಾ ನನ್ನನ್ನು ನಾನೇ ಅರಿದವನಾಗಿದ್ದೀನಿ. ಏನು ಮಾಡಲಿ ಆಕೆಯನ್ನು ಬಲತ್ಕರಿಸಲೇ ಎಂತ ನೀಚ ಕೃತ್ಯವನ್ನು ಮಾಡುತ್ತಿರುವೆ. ಸುಮ್ಮನಿರಲೇ ನನ್ನನ್ನೇ ಜಯಿಸದಿದೆ ಪ್ರೀತಿ. ಯಾವ ಪ್ರೀತಿ, ಯಾವ ಮೋಗ. ಏನಾದ್ರೂ ಆಗಲಿ ನನ್ನ ಮನಸ್ಸಿನ ಕಾತ್ರವನ್ನು, ನನ್ನ ಗುರಿಯನ್ನು ಸಾಧಿಸಲೇಬೇಕು. ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತ್ರವನ್ನು ತೀರಿಸಲೇಬೇಕು. ಏನು ರೂಪು, ಏನು ಲಾವಣ್ಯ. ಈಗೆಯನ್ನ ಸೇರದೇ ಇರುವ ಪುರುಷನ ಜನ್ಮವು ವ್ಯರ್ಥವಲ್ಲದೆ.
ಒಬ್ಬ ಅಬಲೆಯನ್ನು ಬಲಾತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರಿತೀರಾ ಸ್ವಾಮಿ? ಯಾರು ಯಾರು ಮಾತನಾಡ್ತಿರುವರು? ಪ್ರಾಣೇಶ್ವರ, ತಾವು ಎಲ್ಲಿರುವಿರೋ ನಾನು ಅಲ್ಲೇ ಇರುವೆನು. ನೀವು ಸೀತೆಯನ್ನು ಅಪಹರಿಸಿಕೊಂಡು ಹೋದಂತೆ ನನ್ನನ್ನು